ಓಕೆ ಹೆಂಗ್ ಪ್ರಪೋಸ್ ಮಾಡಿದ್ರಿ ನೀವು? ಪ್ರಪೋಸ್ ಮಾಡಿದ್ರೆ ಏನು? ಅವಳೇ ಹೋಗಿ ಮಾಡ್ತಾಳೆ. ಹೇಗ್ ಮಾಡ್ತಾಳೆ ಅನ್ನೋ ಸಿನಿಮಾ ನೋಡ್ಬೇಕು ನೀವು, ತುಂಬಾ ಚೆನ್ನಾಗಿದೆ, ಮಜಾ ಇದೆ. ಒಂದು ಅರ್ಧ ಗಂಟೆಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಹೌದೌದು, ಸ್ಟಾರ್ಟಿಂಗ್ ಅರ್ಧ ಗಂಟೆಲಿ ಪ್ರಪೋಸ್. ಬಟ್ ತುಂಬಾ ಮಜಾ ಇರುತ್ತೆ. ಎಲ್ರು ಇಷ್ಟು ಚೆನ್ನಾಗಿ ಮಾಡಲ್ಲ ಇದೇನಿದು ಅಂತ ಅನ್ಸುತ್ತೆ. ಇಂಥ ಹುಡುಗಿರ್ಬೇಕು ಅಂತ. ಹೌದಾ? ಓಕೆ, ಇದಾದ್ಮೇಲೆ ಇನ್ನೇನು ಸಿನಿಮಾ ರಿಲೀಸ್ ಹಂತದಲ್ಲಿದೆ. ನಿಮ್ಮ ಈ ಮಾರ್ನಾಮಿ ಸಿನಿಮಾ ತನಕ ಇವಾಗ ಕಿರುತೆರೆ ಆಗಿರ್ಬೋದು, ಕಿರುತೆರೆಯಿಂದ ಬಂದಿರುವಂಥದ್ದು, ನಿನಗಾಗಿ ಸೀರಿಯಲ್ ಆಗಿರ್ಬೋದು, ಎಲ್ಲದೂ ಸೂಪರ್ ಹಿಟ್. ಮಾರ್ನಾಮಿ ತನಕ ಬಂದ ಜರ್ನಿ ಹೆಂಗಿತ್ತು? ಒಂದು ಕ್ಷಣ ಹಿಂದೆ ತಿರುಗಿ ನೋಡಿದ್ರೆ ಸಿನಿಮಾ ಥರನೇ ಇದೆ. ಅಂದರೆ ಅಪ್ ಆ್ಯಂಡ್ ಡೌನ್ಸ್ ಚೆನ್ನಾಗೇ ಇದೆ. ಅಂದರೆ ಸೀರಿಯಲ್ ಆಯಿತು, ನೆಕ್ಸ್ಟ್ ಒಂದು ಸಿನಿಮಾ ಮಾಡಿದೆ, ಫ್ಲಾಪ್ ಆಯಿತು, ಗ್ಯಾಪ್ ತೊಗೊಂಡೆ. ಮತ್ತೊಂದು ಸಿನಿಮಾ ಮಾಡಿದೆ, ಫ್ಲಾಪ್ ಆಯಿತು, ಗ್ಯಾಪ್ ತೊಗೊಂಡೆ. ಸೀರಿಯಲ್ ಆಯಿತು, ಸೂಪರ್ ಹಿಟ್ ಆಯಿತು, ಗ್ಯಾಪ್ ತೊಗೊಂಡೆ. ಸೀರಿಯಲ್ ಆಯಿತು, ಸೂಪರ್ ಹಿಟ್ ಆಯಿತು, ಇವಾಗ ಇಲ್ಲಿಗೆ ಬಂದೆ. ಇದು ಸೂಪರ್ ಹಿಟ್ ಆಗುತ್ತೆ ಅಷ್ಟೇ. ಎಸ್, ನೀವು ಅಷ್ಟೇ ಪರಭಾಷೆಯಲ್ಲೆಲ್ಲ ಮಾಡಿದ್ದೀರಾ. ಒಂದಷ್ಟು ಜನ ಹೆಂಗೆ ಅಂದ್ರೆ ಪರಭಾಷೆಗೆ ಹೋದ್ರೆ ಕನ್ನಡ ಇಂಡಸ್ಟ್ರಿಗೆ ಬರಲ್ಲ ಅನ್ನುವಂಥದ್ದು ನೆಗೆಟಿವ್ ಥಾಟ್ಸ್ಗಳನ್ನ ಹರಡ್ತಾನೆ ಇರ್ತಾರೆ. ಸೊ ನೀವು ಆದ್ರೂ ಕೂಡ ಇಲ್ಲೇ ಇದ್ದೀರಾ. ಸೊ ಹೇಗಿತ್ತು ಆ ಜರ್ನಿ ಅನ್ನುವಂಥದ್ದು? ಅಂದ್ರೆ ಹೆಂಗಂದ್ರೆ ಹೊರಗಡೆ ಕೆಲ್ಸಕ್ಕೆ ಹೋದ್ಮೇಲೆ ಮನೆಗೆ ವಾಪಸ್ ಬರಲ್ಲ ಅನ್ನೋಂಗೆ. ಯಾರು ಬರಲ್ಲ, ಮತ್ತೆ ನಮ್ಮ ಮನೆಗೆ ಬರ್ಬೇಕು. ಮಲ್ಕೊಳ್ಳೋಕ್ ನಮ್ಮ ಮನೇಲಿ ಊಟ ಮಾಡಿ ನಮ್ಮ ಬೆಡ್ಡಲ್ಲಿ ಮಲಗಿದ್ರೇನೆ ನಿದ್ದೆ ಬರೋದು, ನಮ್ಮ ಮನೇಲಿ ತಿಂದ್ರೇನೆ ನಮ್ಗೆ ಅರ್ಬೋದು ಅಂತಾರಲ್ಲ, ಹಂಗದು. ಕೆಲ್ಸಕ್ಕೆ ನಾವು ಹೋಗ್ತಾ ಇರ್ಬೇಕಾಗತ್ತೆ. ವಲಸೆ ಹೋಗಿ ಬರೋದು ಇಸ್ ಆಲ್ವೇಸ್ ದೇರ್, ಅದು ಪಾರ್ಟ್ ಆಫ್ ಅವರ್ ಜಾಬ್. ಇನ್ಫ್ಯಾಕ್ಟ್ ನಮ್ಮ ಮಾತೃಭಾಷೆಯಲ್ಲಿ ಕೆಲಸ ಮಾಡೋದೇ ಇನ್ನೂ ಈಸಿ. ಅಲ್ಲಿ ಹೋದ್ಮೇಲೆ ಒಂದು ಎಕ್ಸ್ಟ್ರಾ ಅಡಿಷನ್ ಸ್ಟ್ರೆಸ್, ಕೆಲಸದ ಸ್ಟ್ರೆಸ್ ಎಲ್ಲ ಇದೇ ಇರುತ್ತೆ. ಬಟ್ ಇನ್ನೊಂದು ಅಡಿಷನ್ ಅಂದರೆ ಭಾಷೆ ಗೊತ್ತಿಲ್ಲ, ಕಲ್ತು ಮಾಡೋದು ಇನ್ನೊಂದು ಎಫರ್ಟ್ ಅಲ್ಲಿ. ಸೊ ನಮಗೆ ಇಲ್ಲೇ ಈಸಿ, ಬಟ್ ಅಲ್ಲಿ ಹೋಗಿ ಮಾಡೋದು ಚಾಲೆಂಜಿಂಗ್. ಸೊ ನಮ್ಮ ನೆಲದಿಂದ ಹೋಗಿ ಅಲ್ಲಿ ಏನೋ ಮಾಡ್ಕೊಂಡು ಬಂದಾಗ ಒಂದೇನೋ ಮಾಡಿದೀವಿ ಅನ್ನೋ ಒಂದು ಸಾಧನೆ ನಮಗೆ ಫೀಲ್ ಆಗತ್ತಲ್ಲ ಚೂರು, ಆ ಒಂದು ಕಿಕ್ಕಿಗೆ ಹೋಗಬೇಕು. ಸೊ ಅದು ಅಲ್ಲಿ ಜನ ಇನ್ನೂ ಇವಾಗ ನಮ್ಮ ಜನದ ಥರನೇ ತುಂಬ ವೆಲ್ಕಮಿಂಗ್ ಆಗಿಬಿಟ್ರೆ ಇನ್ನೂ ಅಲ್ಲಿ ಕೆಲಸ ಮಾಡೋಕ್ಕೆ ಖುಷಿ. ಸೊ ಅಂಥ ಟೀಮ್ಗಳು ನನಗೆ ಸಿಕ್ಕಿರೋದು ಇನ್ನೂ ಖುಷಿ. ಸೊ ಎಲ್ಲ ಕಡೆ ಕೆಲಸ ಮಾಡ್ಕೊಂಡು ಬಂದಾಗ ಖುಷಿ ಆಗುತ್ತೆ. ಅಂದರೆ ಎಲ್ಲರೂ ನಮ್ಮ ಕನ್ನಡ ಸಿನಿಮಾ ನೋಡಿ ನಮ್ಮನ್ನಲ್ಲಿ ಕರಿತಾ ಇರೋದು ನಮ್ಗೆ ಒಂಥರ ಹೆಮ್ಮೆ. ಇಂಡೈರೆಕ್ಟ್ ಆಗಿ ನಮ್ಮ ಇಂಡಸ್ಟ್ರಿ ನೋಡ್ತಾ ಇದ್ದಾರೆ ಅನ್ನೋದು ಒಂದು ಖುಷಿ. ಆ್ಯಂಡ್ ಅದೊಂದೇ ಡಿಫ್ರೆನ್ಸು, ಎಲ್ಲ ಜನ ಸೇಮ್, ಎಲ್ಲರೂ ಒಂದೇ ಥರದ್ದು, ಎಲ್ಲರೂ ಫ್ಲಾಡ್, ಎಲ್ಲರೂ ಪ್ರೀತಿ ಮಾಡ್ತಾರೆ, ಎಲ್ಲರಿಗೂ ಏನೋ ಒಂದಿರುತ್ತೆ, ಅವ್ರದ್ದೇ ಆದ ಇನ್ಸೆಕ್ಯೂರಿಟೀಸ್, ವಲ್ನರಬಲ್ಸ್ ಏನೋ ಸಿಚುವೇಶನ್ಸ್, ಅದೆಲ್ಲನೂ ಇರುತ್ತೆ. ಬಟ್ ಆ್ಯಸ್ ಪೀಪಲ್ ಎವ್ರಿಬಡಿ ಎವ್ರಿವೇರ್ ಆರ್ ಸೇಮ್. ಸೊ ಯಾ ಒಂದಷ್ಟು ಸಿನಿಮಾಗೆ ಹೇಗೆ ಅಂತ ಅಂದರೆ ಫಸ್ಟು ಟೈಟಲ್ ಲಾಂಚ್ ಮಾಡಿದಾಗಲೇ ಒಂದಷ್ಟು ಜನ ಸಪೋರ್ಟ್ ಮಾಡಲ್ಲ, ಆಮೇಲೆ ಏನಿದೆ ಹೀಗೆ ಅನ್ನೋಂಥ. ಮಾರ್ನಾಮಿ ಸಿನಿಮಾ ನಾನು ಫಸ್ಟಿಂದ ನೋಡ್ಕೊಂಬಂದಿನಿ, ಒಂದಷ್ಟು ಹೆಚ್ಚು ಸಪೋರ್ಟ್ ಸಿಗ್ತಾ ಇರುವಂಥದ್ದು. ಏನು ಹೇಳ್ತೀರಾ ಅದಕ್ಕೆ? ಅದರಲ್ಲಿ ಒಂದು ಎಕ್ಸ್ಟ್ರಾ ಪವರ್ ಇದೆ. ಅಂದರೆ ಒಂದು ಹೇಳ್ತಾರೆ, ಒಂದು ಒಳ್ಳೆ ಸಿನಿಮಾ ಅಥವಾ ಒಂದು ಒಳ್ಳೆ ಕಾರ್ಯ ಆಗಬೇಕು ಅಂತಂದರೆ ದೇವರು ಅದಕ್ಕೆ ಯಾವುದು ಅಡ್ಡಿ ಕೊಡಲ್ಲ, ಅದು ಏನು ಬೇಕೋ ಅದು ತೊಗೊತಾ ಹೋಗುತ್ತೆ. ಅದು ಆಶೀರ್ವಾದ ಅದು. ಸೊ ನೀವೇನು ಹೇಳಿದ್ರಿ, ಇವಾಗ ನಾನು ದೇವ್ರನ್ನ ನೋಡ್ತಾ ಇದ್ದೀನಿ, ಇದರಲ್ಲಿ ಏನೋ ಸ್ಪೆಷಲ್ ಅನ್ನಿಸ್ತಾ ಇದೆ, ಸಪೋರ್ಟ್ ಸಿಗ್ತಾ ಇದೆ ಅಂತ, ಅದೆಲ್ಲದಕ್ಕೂ ದೇವರ ಆಶೀರ್ವಾದ ಇದೆ. ಇದರಲ್ಲಿ ಏನೋ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಸಿಗ್ನಲ್ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಿಮ್ಗೆ ಮಾತ್ರ ಫೀಲ್ ಆಗಿರೋದು. ಹೌದು, ಖಂಡಿತ. ಬಟ್ ನೆಗೆಟಿವ್ ಥಾಟ್ಸ್ ಅನ್ನೋದು ನೀವು ನೋಡಿರ್ತೀರ. ಒಂದಷ್ಟು ಇದು ಕರಾವಳಿ ಭಾಗದ ಸಿನಿಮಾ ಆಗಿರೋದ್ರಿಂದ ಕಾಂತಾರದ್ದೇನೋ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರ, ಹಾಗೆ ಒಂದಷ್ಟು ನೆಗೆಟಿವ್ ಥಾಟ್ಸ್ಗಳು ಬಂದಿತ್ತು ಕೂಡ ಸ್ವಲ್ಪ. ಸೊ ಅದಕ್ಕೆ ಏನು ಹೇಳ್ತೀರಾ? ಅಂದರೆ ಸ್ಟಾರ್ಟಿಂಗ್ ನಾವು ಟೈಟಲ್ ಟೀಸರ್ ಬಿಟ್ಟಾಗ ಎಲ್ಲರೂ ಹೇಳಿದ್ದು ಇದು ಕಾಂತಾರ ಥರ ದೈವಗಳದು ಅಂತೆಲ್ಲ ಹೇಳಿದ್ರು. ಅದಕ್ಕೆ ನಾವು ಅದನ್ನ ಹೇಳಿದ್ವಿ, ಅಂದರೆ ದೈವಗಳು ಯಾವುದೂ ಇಲ್ಲ ಇದರಲ್ಲಿ, ಇದು ಪ್ಯೂರ್ ಲವ್ ಸ್ಟೋರಿ. ಇದು ಲವ್ ಸ್ಟೋರಿ ಒಟ್ಟಿಗೆ ಒಂದು ಹುಲಿ ವೇಷದ ಒಂದು ಲೈನ್ ಜೊತೆ ಹೋಗ್ತಾ ಇರುತ್ತೆ. ಬಿಟ್ಟರೆ ಇದು ಕರಾವಳಿ ಪ್ರದೇಶದ ಒಂದು ಲವ್ ಸ್ಟೋರಿ ಅಷ್ಟೇ. ದೈವಗಳಿಲ್ಲ ಅನ್ನೋದನ್ನ ಬೇರೆ ಟೀಸರು ಎಲ್ಲ ಏನು ಬಂತು ಅವಾಗ ಅವ್ರಿಗೆ ಗೊತ್ತಾಯ್ತದು, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಕಾಂತಾರಕ್ಕೂ ಮಾರ್ನಮಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಯ್ತು ಇವಾಗ ಗೊತ್ತಾಗಿದೆ ಅಂತ. ಖಂಡಿತವಾಗ್ಲೂ. ಓಕೆ, ಟೋಬಿ ಸಿನಿಮಾ ಆಯ್ತು, ಮತ್ತೆ ಕರಾವಳಿ ಸಿನಿಮಾನೇ ಕೈ ಎಟಗಿದೆ. ಅದು ಬಿಟ್ಟು ಬೇರೆ ಯಾವ್ದು ಕರಾವಳಿ ಸಿನಿಮಾನೇ ಮಾಡ್ತಾ ಇದೀರಾ? ಇಲ್ಲ, ಇದುವಾಗ ಇನ್ನೊಂದು ವಿಭಿನ್ನ ಬ್ಯಾಂಗ್ಳೂರ್ ಬೇಸ್ಡ್ ಒಂದು ಕ್ವರ್ಕಿ ಸ್ಟೋರಿ ಒಂದು ಒಪ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ಹೊಸಬ್ರು, ಬಟ್ ತುಂಬ ಚೆನ್ನಾಗಿದೆ ಕಥೆ. ಅದೊಂದು ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ಇವಾಗ ಮಾಡ್ತಾ ಇರೋದು. ಅದು ಬಿಟ್ಟು ಬೇರೆ ಭಾಷೆಗಳಲ್ಲಿ ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು ಒಪ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಡಿಫ್ರೆಂಟ್ ಆಗಿದೆ, ವಿಭಿನ್ನವಾಗಿದೆ. ಆ್ಯಂಡ್ ನನಗೆ ಚಾಲೆಂಜ್ ಮಾಡುವಂತಹ ಸ್ಟೋರಿಗಳು. ಯಾವುದು ಹೋಗಿ ಸುಮ್ಮನೆ ಏನೋ ಮಾಡಿ ಬರ್ಬೋದು ಈಸಿಯಾಗಿ ಅನ್ನೋದು ಯಾವುದೂ ಇಲ್ಲ. ಸೊ ಅದೊಂದು ಜಾಸ್ತಿ ಇಟ್ ಕೀಪ್ಸ್ ಮಿ ಅಲರ್ಟ್. ಓಕೆ, ಇವಾಗ ಇಲ್ಲಿ ಹೋಗ್ಬೇಕಂದ್ರೆ ಭಯ ಪಡ್ಕೊಂಡೇ ಹೋಗ್ಬೇಕು, ಪ್ರಿಪೇರ್ ಆಗಿದ್ದೀನಾ ಇಲ್ವಾ, ಏನು ಮಾಡಬೇಕು ಮಾಡಬಾರ್ದು ಅನ್ನೋ ಒಂದು ಕಾಡುತ್ತೆ. ಸೊ ಹಾಗೆ ಏನೋ ನಡೀತಾ ಇದೆ. ಸೊ ಇಟ್ಸ್ ನೈಸ್, ಲೈನ್ ಅಪ್ ಚೆನ್ನಾಗಿದೆ. ಓಕೆ, ಆಲ್ ಓವರ್ ಸೆಟ್ ಬಗ್ಗೆ ಹೇಳೋದಾದ್ರೆ ಹೇಗೆ ನಿಮಗೆ ಸಪೋರ್ಟಿವ್ ಆಗಿದ್ರು ಎಲ್ಲರೂ ಕೂಡ ಅನ್ನುವಂಥದ್ದು? ಸೆಟ್ ಅಲ್ಲ ಇಲ್ಲ ಅಂದರೆ ಪ್ರತಿಯೊಬ್ಬ ಕಲಾವಿದರಿಂದ ಹಿಡ್ಕೊಂಡು ಟೆಕ್ನಿಷಿಯನ್ ಎಲ್ಲರೂ ಕೂಡ ನೀವೇನು ಹೇಳಿದ್ರೆ ಇದೊಂದು ಪಾಸಿಟಿವ್ ವೈಬ್ ಇದೆ ಅಂತ, ಅದು ಅವ್ರಿಗೂ ಫೀಲ್ ಇತ್ತು. ಸೊ ಎಲ್ಲಿ ಯಾವ ಡಿಪಾರ್ಟ್ಮೆಂಟ್ ಕೂಡ ನಮ್ಗೆ ಎಲ್ಲೂ ತೊಂದರೆ ಕೊಡಲೇ ಇಲ್ಲ. ಕೆಲವೊಂದ್ಸಲಿ ಯಾರೋ ಪೇಮೆಂಟ್ ಡಿಲೇ ಆಗಿರ್ಬೋದು, ಅಥವಾ ಊಟ ಬಂದಿರೋ ಸ್ವಲ್ಪ ಡಿಲೇ ಆಗಿರ್ಬೋದು, ಈ ಥರ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ಯಾರೋ ಅದನ್ನ ಕಂಪ್ಲೇಂಟ್ ಮಾಡಲಿಲ್ಲ. ನಾವು ಹಿಂಗಾಗಿದಂಗೆ ಯಾರೂ ಕಂಪ್ಲೇಂಟ್ ಮಾಡಲಿಲ್ಲ. ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ
ಆ ಸೀನ್ ಚೆನ್ನಾಗಿ ಬರಲಿ, ಈ ಶೂಟಿಂಗ್ ಆಗಲಿ, ಇದು ನೋಡೋಕೆ ನಿಂತ್ಕೋಬೇಕು ಅಂತ ಎಲ್ಲರೂ ಕೂಡ ಸಪೋರ್ಟ್ ಮಾಡೋರು. ಅದೇ ಕಾರಣಕ್ಕೆ ಇವತ್ತು ಇಷ್ಟು ನೀಟಾಗಿ ನಾವು ತುಂಬ ಖುಷಿಯಾಗಿ ಅದು ಮುಗಿಸಿದ ಮೇಲೆ ಇಲ್ಲಿ ಯಾರಿಗೂ ಮನಸ್ತಾಪಗಳೇ ಇಲ್ಲ. ಕೆಲವೊಂದು ಏನಾಗುತ್ತೆ, ಕೆಲವೊಂದು ಸಿನಿಮಾದಲ್ಲಿ ಸಿನಿಮಾ ಮುಗಿತಿದ್ದಂಗೆ ಒಬ್ಬರ ಮುಖ ಒಬ್ರು ನೋಡ್ಕೊಳ್ಳಲ್ಲ, ಏನೇನೋ ಕಿರಿಕಿರಿ, ಚಿಕ್ಕ ಚಿಕ್ಕ ವಿಷಯ ಕಿರಿಕಾಗಿರುತ್ತೆ. ಇಲ್ಲಿ ಸ್ಟಾರ್ಟ್ ಆದಾಗ ಸಿನಿಮಾ ಏನು ನಮ್ಮಲ್ಲಿ ಎಲ್ರಿಗೂ ಒಂದು ಒಗ್ಗಟ್ಟಿತ್ತು, ಇವಾಗ ಅದನ್ನು ಒಗ್ಗಟ್ಟು ಸ್ಟ್ರಾಂಗ್ ಆಗಿದೆ. ಸಿನಿಮಾ ಮುಗಿದ್ಮೇಲೆ ಇನ್ನೂ ಆ ಒಗ್ಗಟ್ಟು ಸ್ಟ್ರಾಂಗ್ ಆಗಿದೆ. ಪ್ರೊಡ್ಯೂಸರ್ ಆಗಿರ್ಬೋದು, ಇವರಾಗಿರ್ಬೋದು, ಬೇರೆ ಟೆಕ್ನಿಷಿಯನ್ ಆಗಿರ್ಬೋದು, ನಮ್ಮ ಬಾಂಡ್ ಹೆಂಗಿತ್ತು ಅದಕ್ಕಿಂತ ಸ್ಟ್ರಾಂಗ್ ಆಗಿ ಇನ್ನೂ ಹಾಗೆ ಇದ್ದೀವಿ. ಸೊ ತುಂಬ ಸಪೋರ್ಟ್ ಇತ್ತು ಎಲ್ಲ ಟೀಮ್ ಕಡೆಯಿಂದ. ಹೌದು. ಓಕೆ, ನೀವು ಸೆಟ್ಟಲ್ಲಿ ಕಳೆದಂಥ ಯಾವುದಾದ್ರೂ ಒಂದು ಫನ್ನಿ ಮೂಮೆಂಟ್ ಹಂಚ್ಕೊಳ್ಳೋದಾದ್ರೆ? ಫನ್ನಿ ಮೂಮೆಂಟಾ? ಸೆಟ್ಟಲ್ಲಿ ಕಳೆದ ಫನ್ನಿ ಮೂಮೆಂಟ್ ಯಾವುದು? ಅದೇ ನೀವು ಇದನ್ನು ನೋಡೋದ್ರಲ್ಲ, ನೆಟಿ ಹತ್ರ ನೋಡೋದ್ರಲ್ಲ. ಸೊ ನನ್ಗೆ ಇಲ್ಲಿ ಬೇಸಿಕ್ಲಿ ಅವರು ತುಂಬ ಮಾಂಟೇಜಸ್ ಒಂದಿನ ಶೂಟ್ ಮಾಡ್ತಾ ಇದ್ರು ಅಂಡ್ ತುಂಬ ಕಾಸ್ಟ್ಯೂಮ್ ಚೇಂಜಸ್ ಇತ್ತು, ಟಕ್ 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 ಅಂತ ಮಾಡಬೇಕಾಗಿತ್ತು. ಅಂಡ್ ಗೋಲ್ಡನ್ ಲೈಟ್ ಈವ್ನಿಂಗ್ ಟೈಮ್ ಅಲ್ವಾ, ಅಲ್ಲಿ ಫಟ್ ಅಂತ ಹೊಟ್ಟೋಗುತ್ತೆ, ಅದು ಇಷ್ಟು ಒಂದು ಕಮ್ಮಿ ಟೈಮೇ ಇರೋದು. ಸೊ ಹಿಂಗೆ ನೋಡಿದ ತಕ್ಷಣ ಅದು ಸಣ್ಣ ಕೆಳಗಡೆ ಹೋದ್ಮೇಲೆ ಲೈಟ್ ಸಿಗಲ್ಲ. ಸೊ ಅವತ್ತಿನ ದಿನ ಅದೊಂದು ಶೆಡ್ಯೂಲ್ ಮಾಡ್ಕೊಂಡ್ಬಿಟ್ಟಿದ್ರು. ಆಮೇಲೆ ಎಲ್ಲ ಆಗ್ತಾ ಇತ್ತು, ಒಂದು ಟೆರೆಸ್ ಮೇಲೆ ಏನೋ ಒಂದು ಸೀನ್ ಆಗ್ತಾ ಇದೆ. ಸೊ ಅಲ್ಲಿ ಪ್ಲಾನ್ ಮಾಡಿದ್ರು ಇವ್ರು. ನಾನು ಹೆಂಗೆ ಅಲರ್ಟ್ ಆಗಿದ್ದೆ ಅಂದರೆ ನೆಕ್ಸ್ಟ್ ಏನು ಹೇಳಿದ್ರು ಹೋಗಿ ನಾನು ರೆಡಿ ಇರ್ಬೇಕು. ಆ ಥರ ನಾನು ಅವ್ರು ಇನ್ನೂ ಡಿಸ್ಕಸ್ ಮಾಡ್ತಾ ಇದ್ರು ಡೈರೆಕ್ಟರು ಮತ್ತು ಸಿನಿಮಾಟೋಗ್ರಫರು. ಈಗ ಇಲ್ಲಿ ಆ ಗೋಲ್ಡನ್ ಲೈಟಲ್ಲಿ ಇದನ್ನ ಮಾಡೋಣ ಅನ್ನೋ ಅಷ್ಟರಲ್ಲಿ ನಾನು ನೈಟಿ ಹಾಕೊಂಡಿದ್ದೆ, ಫುಲ್ ಮೇಲ್ ಇಟ್ಕೊಂಡು ಓಡ್ತಾ ಇದ್ದೀನಿ. ಇವರೆಲ್ಲರೂ ಏನಾಯ್ತು, ಯಾಕೆ ಹಿಂಗೆ ಓಡ್ತಾ ಇದ್ದಾರೆ ಅಂತ. ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕು, ನೆಕ್ಸ್ಟ್ ಸೀನ್ಗೆ ರೆಡಿ ಆಗಬೇಕಲ್ಲ, ಲೈಟ್ ಹೊಟ್ಟೋಗುತ್ತೆ ಅಂತ. ಎಲ್ಲ ಮೇಲ್ ನಿಂತ್ಕೊಂಡು ನಗ್ತಾ ಇದ್ದಾರೆ, ನಾನು ಮಾತ್ರ ನೈಟಿ ಹಿಡ್ಕೊಂಡು ಓಡು. ಸೊ ಅದನ್ನ ಇವಾಗಲೂ ನೆನ್ಸ್ಕೋತಾರೆ, ಹೆಂಗೆ ಓಡ್ತಾ ಇದ್ರು ನೈಟಿ ಹಾಕೊಂಡು ಅಂತ. ನಾವು ಮೇಲೆ ನಿಂತ್ಕೊಂಡಿದ್ದೀವಿ, ನಾವು ಕೆಳಗೆ ನೋಡಿದ್ರೆ ಇವ್ರು ನೈಟಿ ಹಿಡ್ಕೊಂಡು ಓಡ್ತಾ ಇರೋ ಕ್ಯಾರನ್ ಅಷ್ಟು ದೂರದಲ್ಲಿತ್ತು. ಇವ್ರು ಯಾಕೆ ಹಿಂಗೆ ಓಡ್ತಾರೆ, ಕಾಸ್ಟ್ಯೂಮ್ ಚೇಂಜ್ ಲೈಟ್ ಹೋಗ್ಬಿಡುತ್ತಲ್ಲ ಅಂತ. ನಾವು ಹೆಂಗ್ ನಕ್ಕಿವಿ ಅಂದ್ರೆ ಇವ್ರು ಓಡಿದ್ರು. ಡೆಡಿಕೇಶನ್ ಅವರು ನೋಡ್ಲಿಲ್ಲ, ನಾನು ಓಡೋದ್ ಮಾತ್ರ ನೋಡಿದೆ. ಇಲ್ಲ, ಆಮೇಲೆ ಅಪ್ರಿಷಿಯೇಟ್ ಮಾಡಿದೆ ಆಕ್ಚುಲಿ. ಓಕೆ, ನೀವು ಕಳೆದಂತೆ ಯಾವ್ದಾದ್ರು ಫನ್ನಿ ಮೂಮೆಂಟ್? ಫನ್ನಿ ನಾನು ನಕ್ಕಿದೆ ಕಮ್ಮಿ ಬಿಡಿ ಅಲ್ಲಿ. ಏನೇನು ಫನ್ನಿ ಮೂಮೆಂಟ್? ಅವ್ರ ಫನ್ನಿ ಮೂಮೆಂಟ್ಗಿಂತ ಜಾಸ್ತಿ ಅವ್ರಿಗೆ ಇಷ್ಟೊಂದು ಇಂಟೆನ್ಸ್ ಫೈಟ್ಸು, ಇದು ಕ್ಲೈಮ್ಯಾಕ್ಸ್ ಶಾರ್ಟ್ ಎಲ್ಲ ಮಾಡುವಾಗ ಅವ್ರು ಎಷ್ಟು ಟಯರ್ಡ್ ಆಗಿದ್ದು ಅಂದ್ರೆ ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಅದನ್ನ ಮಾಡ್ತಾಯಿದ್ರು. ಆ್ಯಂಡ್ ಅವರು 15 days ಸೀರಿಯಲಿಗೆ ಕೊಡ್ತಾಯಿದ್ರು, 15 days ಇಲ್ಲಿ ಬಂದು ಶೂಟ್ ಮಾಡೋರು. ಸೊ ಒಂದಿನೂ ಗ್ಯಾಪ್ ಇರ್ತಾ ಇರಲಿಲ್ಲ ಅವ್ರಿಗೆ. ಇದ್ದಿದ್ದು ಮೋಸ್ಟ್ಲಿ ಫ್ಲೈಟಲ್ಲಿ 1 ಗಂಟೆ ನಿದ್ದೆ ಮಾಡಿದ್ರೆ ಆ ಟೈಮ್ ಅಷ್ಟೇ ಅವ್ರಿಗೆ ಇದ್ದಿದ್ದು. ಸೊ ಬೇಸಿಕ್ಲಿ ಅವರು ಎಷ್ಟು ಈ ಫೈಟ್ಗಳನ್ನೆಲ್ಲ ಜ್ವರದಲ್ಲೇ ಮುಗಿಸಿದ್ದಾರೆ. ಹೈ ಫೀವರ್, ಟ್ಯಾಬ್ಲೆಟ್ ತೊಗೊಳ್ಳೋದು, ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು, ಕಾಲು ಮೂವ್ ಮಾಡೋಕ್ಕಾಗಲ್ಲ ಅಂತ ಇರುತ್ತೆ. ಆ ಟೈಮಲ್ಲಿ ಹೋಗಿ ಇಂಜೆಕ್ಷನ್ ತೊಗೊಂಡು ಸರ್ ನನಗೆ ಅಷ್ಟೊಂದು, ಅವರು ನೀವು 20 days ರೆಸ್ಟ್ ತೊಗೊಬೇಕು ಅಂತ ಡಾಕ್ಟರ್ ಹೇಳಿದ್ರೆ, ಸರ್ ನನಗೆ ನೆಕ್ಸ್ಟ್ 12 hours ನಾನು ಬೆಳಗ್ಗೆ ಎದ್ದುಬಿಟ್ಟು ಹೋಗಬೇಕು ಶೂಟಿಗೆ, ಅಷ್ಟೆಲ್ಲ ಟೈಮ್ ಇಲ್ಲ ಅಂತ. ಸೊ ಇಂಜೆಕ್ಷನ್ ತೊಗೊಳ್ಳೋದು, ಹೋಗಿ ಫೈಟ್ ಮಾಡೋದು, ಈ ಥರ ಟ್ರಾಜಿಕ್ ಮೂಮೆಂಟ್ಸ್ ಜಾಸ್ತಿ ಆಗಿದೆ ಅವ್ರಿಗೆ. ಫನ್ನಿ ಮೂಮೆಂಟ್ ಇಲ್ಲ, ಫನ್ನಿ ಮೂಮೆಂಟ್ ಕಮ್ಮಿ. ಐ ಥಿಂಕ್ ನನ್ನ ಜೊತೆ ಸೀನ್ಸ್ ಇದ್ದಾಗ ಮಾತ್ರ ಅವ್ರು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ, ಬಿಕಾಸ್ ನಮ್ದು ಬರೀ ಸೀನ್ಸು ಮಾಂಟಾಜಸ್ ಆ ಥರದ್ದು ಏನೋ ಇರ್ತಾ ಇತ್ತು. ಇದೆಲ್ಲ ಆಕ್ಷನ್ ಪ್ಯಾಕ್ಡ್ ಅಂಡ್ ಆಲ್ ದಿಸ್ ಇಂಟೆನ್ಸ್ ಸ್ಟಫ್ ಹಿ ವಾಸ್ ಡೂಯಿಂಗ್. ಅಂದರೆ ಫನ್ನಿ ಎಲ್ಲ ಆರಾಮಾಗಿ ಖುಷಿಯಾಗಿ ಇರ್ತಾ ಇದೆ. ಬಟ್ ಟಾಕಿ ಪೋರ್ಷನ್ ಬಿಟ್ಟರೆ ಮಿಕ್ಕಿದ್ದೆಲ್ಲ ನನಗೆ ತುಂಬ ಇಂಟೆನ್ಸ್ ಆಗಿರುವಂಥ ಫೈಟ್ಗಳಾಗಿರ್ಬೋದು, ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಆ ಥರ ಇತ್ತು. ಸೊ ನನಗೆಲ್ಲೋ ಆರಾಮಾಗಿ ನಕ್ಕೊಂಡು ಮಾಡೋವಂಥ ಟೈಮ್ ಸಿಗಲಿಲ್ಲ ನನಗೆ. ಓಕೆ, ಗೊತ್ತಾಯ್ತು ನನಗೆ ಇವಾಗಲೇ ನೀವೇನು ಸೀಕ್ರೆಟ್ ಬಿಟ್ಕೊಡಲ್ಲ. ಓಕೆ, ನಾನು ನೆಕ್ಸ್ಟ್ ಪಾಯಿಂಟಿಗೆ ಬರ್ತೀನಿ. ಇವನ್ ನಾನು ಇವರು ಡ್ಯಾನ್ಸ್ ಅಲ್ಲಿ ಅಂದಾಗ 10 to 10 ಕೊಡ್ಬೇಕಾಯ್ತಾ? ಇವನ್ ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ತೀನಿ. ಚೈತ್ರ ಡ್ಯಾನ್ಸ್ 10 ಎಲ್ಲ ನಾನು ಡಾನ್ಸ್ ಮಾಡಲ್ಲ, ನೀಟಾಗಿ ಕೊಡಿ ಕರೆಕ್ಟಾಗಿ, ಏನು ಬೇಜಾರು ಮಾಡ್ಕೊಳ್ಳೋದು. ಒಂದು 7 ಕೊಡ್ತೀನಿ. 7 ಓಕೆ. ಚೈತ್ರ ಸಿಂಗ್ 10. ಓಕೆ. ಆಕ್ಟಿಂಗ್ ಚೈತ್ರ 10 100 ಕೊಡ್ತೀನಿ ನಾನು. ಓಕೆ. ಪ್ರೀತಿ ಚೈತ್ರ 10/10. ಓಕೆ, ಇವ್ರದ್ದೇ ಅದನ್ನೇ ರಿಪೀಟ್ ಮಾಡ್ತೀನಿ. ಓಕೆ. ರಿತ್ವಿಕ್ ಡ್ಯಾನ್ಸ್. ಇವ್ರು ಡಾನ್ಸ್ ಮಾಡೋದು ನನಗೆ ತೋರಿಸ್ಲೇ ಇಲ್ಲ ಕೊನೆವರೆಗೂ. ಬಟ್ ನಾನು ಏನೇನು ನೋಡಿದೀನಿ ಬಿಟ್ಸ್ ಅಂಡ್ ಪೀಸಸ್, ಇವ್ರು ಡಾನ್ಸ್ ಬರಲ್ಲ ಅಂತ ಹೇಳ್ತಾರೆ, ಬಟ್ ಆಕ್ಚುಲಿ ಸ್ಟೇಜ್ ಮೇಲೆ ಅವ್ರ ಕಲರ್ಸ್ ಎಲ್ಲ ಏನೇನೋ ಪರ್ಫಾರ್ಮ್ ಮಾಡಿರೋದು ನೋಡಿದ್ದೀನಿ. ಸೊ ಐ ವಿಲ್ ಗಿವ್ ಹಿಮ್ 7. ಯಾ. ಓಕೆ. ಎಮೋಷನಲ್ ರಿತ್ವಿಕ್ 10. ತೋರಿಸ್ಕೊಳ್ಳಲ್ಲ, ಬಟ್ ತುಂಬಾ ಎಮೋಷನಲ್ ಪರ್ಸನ್. ಓಕೆ. ಸಿಂಗ್ ಚೆನ್ನಾಗಿ ಹಾಡ್ತಾರೆ. ನಾನು ಆಕ್ಚುಲಿ ಮೊನ್ನೆ ನಾನು ಹಾಡ್ಬೇಕಾದ್ರೆ ನನ್ನ ಜೊತೆ ನಾನು ಇದುವರೆಗೂ ಕೇಳಿರ್ಲಿಲ್ಲ ಆಯ್ತಾ, ಈಗ ಗೊತ್ತಾಯ್ತು ಅವ್ನು ಹಾಡ್ತಾರೆ ಆಕ್ಚುಲಿ ಚೆನ್ನಾಗಿ. ಸೊ ಐ ಗಿವ್ ಹಿಮ್ 9. 8.5 9 ಇದೆ. ರಿದಮ್ ಇದೆ, ವಾಯ್ಸ್ ಇದೆ, ಬಟ್ ನೀವು ಹಾಡಿದ್ ಕೇಳಿಲ್ಲ ನಾನು. ನಿಮ್ದೊಂದು ಸಾಂಗ್ ರಿಲೀಸ್ ನಾಳೆ ಏನೋ ನಾಡಿದ್ದು ಇದೆ ಅಲ್ವಾ? ಸೊ ಒಂದು ಸಾಂಗ್ ಹೇಳ್ಬಿಡಿ ಹಂಗೆ. ಅಷ್ಟೇ, ಆಮೇಲೆ ಹಾಡಿಸ್ಬಿಟ್ಟು ಹಾಕ್ಸ್ತೀನಿ ಬಿಡಿ. ನಾನು ಹಾಡಬೇಕು ಅಂದ್ರೆ ಕೈಲಿ ಒಂದು ಚೊಂಬ್ ಬರಬೇಕು. ಅಂದ್ರೆ ಬಾತ್ರೂಮ್ ಸಿಂಗರ್ ಅವನು ಕೈಲಿ ಚೊಂಬ್ ಬಂದ ತಕ್ಷಣ ಎಲ್ಲರೂ ಇರ್ತಾರಲ್ಲಿ. ಸೋನು ನಿಗಮ್ ಹಿಂಗೆ ಆದ ತಕ್ಷಣ ನಾನು ಸೋನು ನಿಗಮ್ ಕಮ. ಬಟ್ ಇಲ್ಲ, ಇವತ್ತು ನನಗೆ ಆಕ್ಚುಲಿ ಚೆನ್ನಾಗಿದೆ ಅವ್ರದ್ದು ವಾಯ್ಸ್. ನನಗೆ ಅದು ರಿದಮ್ ಗೊತ್ತು. ನಾನು ಅದೇ ಒಬ್ಬನಿದ್ದಾಗ ಹಾಡಿ ಖುಷಿ ಪಡ್ತೀನಿ ನಾನು.
ಬೇರೆ ಮುಂದೆ ಎಲ್ಲ ಪಿಚ್ ಕೂಡ ಕರೆಕ್ಟ್ ಆಗಿ ಹಿಡಿದ್ರು ನೋಡಿ. ನಾನು ಆಡ್ತಿದ್ದು ಟೋನಿ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿ ಯಾವಾಗಲೇ ಹಾಡಿದ್ರು. ಸೊ ಹಿ ಹ್ಯಾಸ್ ದಟ್ ಇನ್. ಓಕೆ. ನನಗೆ ಆಕ್ಚುಲಿ ಸಂಗೀತ ಕಲಿಬೇಕು ಅಂತ ತುಂಬಾ ಆಸೆ ಇತ್ತು. ನಾನು ಚಿಕ್ಕವನಿಂದ ನಮ್ಮ ಅಪ್ಪಂಗೆ ಹೇಳಿದೆ ಸಂಗೀತ ಕ್ಲಾಸ್ ಯಾಕೋ ನೀನು ಹುಡುಗಿನ ಹೋಗೋ ಅಂತ ಬೈದು ಕಳಿಸಿದ್ರು. ನಾನು ಹುಡುಗಿರು ಮಾತ್ರ ಹಾಡ್ತಾರ ಅಂತ ಅವಾಗ ಕ್ವಶನ್ ಮಾಡ್ಕೊಂಡು ಹೋಲಿ ಬಿಡು ಅಂತ ಬಿಟ್ಟಾಕ್ದೆ ಅವಾಗ. ಆಮೇಲಿಂದ ಬಾತ್ರೂಮ್ ಟ್ಯಾಲೆಂಟ್ ನ ತುಳ್ದು ಬಿಟ್ಟಿದ್ದಾರೆ. ತುಳಿದು ಬಿಟ್ಟಿದ್ದಾರೆ ನಮ್ಮ ತಂದೆ ಎಲ್ಲ ತುಳಿದ್ಬಿಟ್ರು. ಸುಳ್ದು ಹಾಕ್ಬಿಟ್ಟಿದ್ದಾರೆ. ಎಸ್. ಆಕ್ಟಿಂಗ್ ರಿತ್ವಿಕ್. ಐ ಗಿವ್ ಹಿಮ್ 10. 10. ಓಕೆ. ರೊಮ್ಯಾಂಟಿಕ್. ರೊಮ್ಯಾಂಟಿಕ್ ಆಕ್ಟಿಂಗ್ ಅಲ್ಲಿ ರೊಮ್ಯಾಂಟಿಕ್ ಅಂದ್ರೆ ನಾನು 10 ಕೊಡ್ತೀನಿ, ಬಿಕಾಸ್ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ರಿಯಲ್ ಲೈಫ್ ಅಲ್ಲಿ ಐ ಥಿಂಕ್ ಐ ಶುಡ್ ಆಸ್ಕ್ ಹಿಸ್ ವೈಫ್, ಮೇ ಬಿ ಶಿ ವಿಲ್ ಗಿವ್ 5. ಐ ರಿಯಲಿ ಥಿಂಕ್ ಶಿ ವಿಲ್ ಗಿವ್ 5. ಓಕೆ. ಓಕೆ. ನಾನು ಇವ್ರದ್ದು ಬಿಟ್ಟೋದೆ 2. ಎಮೋಷನಲ್ ಚೈತ್ರ. ಅವ್ರು ಆಕ್ಚುಲಿ ತುಂಬಾ ಎಮೋಷನಲ್ ಇದ್ದಾರೆ. ಓಕೆ. ಅಂದ್ರೆ ಈಗ ನನ್ನ ಲೈಫಲ್ಲಿ ಏನೋ ಒಂದು ಘಟನೆ ನಡೆದಿರೋದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಅವ್ರು ಹೇಳ್ತಾರೆ. ಅಂದ್ರೆ ಅದು ತುಂಬಾ ಅಪರೂಪ. ಅದು ಸೀರಿಯಸ್ಲಿ ಖಂಡಿತ ಇನ್ನೊಬ್ಬರಿಗೆ ಆಗಿರೋ ನೋವನ್ನ ನೀವು ಅನುಭವಿಸೋದಿದೆಯಲ್ಲ, ಖಂಡಿತ ಅದು ತುಂಬಾ ಅಪರೂಪ. ಅದು ಆ ಥರದ ಒಂದು ಜೀವ ಇದು. ಸೊ ಸ್ವೀಟ್. ರೊಮ್ಯಾಂಟಿಕ್ ಚೈತ್ರ. ಆನ್ ಸ್ಕ್ರೀನ್ ಎಸ್ 10/10. ನಂದು ಅಷ್ಟೊಂದು ನಾಚ್ಕೊಂಡು ರೊಮ್ಯಾನ್ಸ್ ಎಲ್ಲ ಮಾಡಕ್ ಬರಲ್ಲ, ಸ್ಟ್ರೈಟ್ ಆಗಿದ್ದದ್ದೇ ಹೇಳ್ಬಿಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಸೊ ಯಾವ ಎಷ್ಟು ಪಾಯಿಂಟ್ಸ್ ಅದನ್ನ ಅಂದ್ರೆ ಅವ್ರು ಯಾರು ನೆಕ್ಸ್ಟ್ ಬರ್ತಾರೆ ಅವ್ರು ಕೇಳಬೇಕು. ಕರೆಕ್ಟ್. ಅಲ್ಲಿವರೆಗೂ ನಾನು 10 ಕೊಡ್ತೀನಿ ನಾನು. 10 ಕೊಡ್ತಾರೆ. ಓಕೆ. ಇವ್ರು ಇವಾಗ ಹೇಳಿದ್ರು ನೆಕ್ಸ್ಟ್ ಬರ್ತಾರಲ್ಲ ಅಂತ. ಯಾವಾಗ ಬರ್ತಾರೆ? ಬಂದಾಗ ಬಂದಾಗ ಹೇಳ್ತಾರೆ. ಬಂದಾಗ ಹೇಳ್ತೀನಿ. ಅಲ್ಲಿ ತನಕ ಯಾಕೆ ಯೋಚನೆ ಮಾಡೋದು ಇಲ್ದಿರೋದು. ಹಂಗೆ. ಓಕೆ, ಡನ್.